ಹಾಯ್ ಗಾಯ್ಸ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇಷ್ಟು ದಿನ ಯಾಕೆ ವ್ಲಾಗ್ ಮಾಡಿಲ್ಲ ಅಂದರೆ, ಇವಾಗ ನಾನು ಎಲ್ಲೋ ಹೋಗ್ತಾ ಇದ್ದೀನಿ ನನ್ನ ಫ್ರೆಂಡ್ನ ನೋಡೋದಕ್ಕೆ. ಆಫ್ಟರ್ ದ ಲಾಂಗ್ ಟೈಮ್ ನಾನು ಅವಳನ್ನ ನೋಡಿ ಎಷ್ಟೋ ದಿನ ಆಗಿತ್ತು. ಹಂಗೆ ಅವಳು ಗಿಫ್ಟ್ಸ್ ಎಲ್ಲ ತೊಗೊಂಡು ಹೋಗ್ತಾ ಇದ್ದೀನಿ. ಅವ್ರು ನನ್ನ ತಮ್ಲೈನಲ್ಲಿ ಹಾಕಿರೋ ಫೋಟೋ ಬಂದು ಅವ್ರ ಅಕ್ಕನ ಮದುವೆ ದಿನ. ಆವಾಗ ಬಿಟ್ಟರೆ ತುಂಬ ತಿಂಗಳುಗಳಾಯ್ತು, ಹತ್ತತ್ರ ಒಂದು 6-8 ತಿಂಗಳಾಗಿರ್ಬೋದು. ಅದಾದ್ಮೇಲೆ ಮತ್ತೆ ಇವಾಗ ಅವಳಿಗೆ ಸರ್ಪ್ರೈಸ್ ಕೊಡಕ್ಕೆ ಹೋಗ್ತಾ ಇರೋದು. ಬನ್ನಿ ಹೋಗೋಣ ಬೇಗ. ಅಲ್ಲಿದ್ದಾಳ ಅವಳು? ಬಾ. ಎಲ್ಲಿ? ಒಟ್ನಲ್ಲಿ ಬಂದಿರೋದು ಗೊತ್ತಿಲ್ಲ ಅಲ್ಲ. ಇವಳು ಅವಳ ತಂಗಿ ರಕ್ಷಿತಾ ಅದ್ರ ಮುಖ ತೋರ್ಸಲ್ಲ ಮುಖ. ಇವಾಗ ಊಟಕ್ಕೆ ಹೋಗ್ತಿದ್ದೀವಿ, ಇವಳನ್ನ ಕರ್ಕೊಂಡು ಬನ್ನಿ. ನನ್ನ ಫ್ರೆಂಡ್ ಯಾವಾಗ ಈ ಥರ ಮದುವೆ ಊಟ ಹಾಕ್ಸ್ತಾಳ. ಹೋಳಿಗೆ ಬಂದು ನನ್ನ ಫೇವ್ರೇಟ್ ಫುಡ್ಡು ಆ್ಯಂಡ್ ನನಗೆ ಹೋಳಿಗೆನೂ ಇಷ್ಟ. ಇಲ್ಲ ಕೂತಿದ್ದಾಳೆ ನೋಡಿ ನನ್ನ ಫ್ರೆಂಡ್, ಹಾಯ್ ಮಾಡ್ತಾಳೆ. ಬನ್ನಿ ಹೋಳಿಗೆ ತಿನ್ಬಿಟ್ಟು ಊಟ ತಿನ್ಬಿಟ್ಟು ಸಿಗ್ತೀನಿ ಮತ್ತೆ. ಬಾಯ್. ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸ್ದೆ. ನಾನು ಯಾರು ಗೊತ್ತಾ? ಯಾರು? ಚುಚ್ಚಿ. ನಾನು ಇದನ್ನ ಅಕ್ಕಿ ರೊಟ್ಟಿ ಅಂತ ಅನ್ಕೊಂಡಿದ್ದೀನಿ, ಆದ್ರೆ ಅಕ್ಕಿ ರೊಟ್ಟಿ ಅಲ್ವಾ ಅಂತ ಇವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ ನೋಡಿ. ಏನಂటే ಅದು? ಜೋಳ ರೊಟ್ಟಿ ಮಾಡ್ತೇವಲ್ಲ, ಒಬ್ರಕ್ ನೋವು ಇಕ್ಬೇಡ್ರಿ. ನಾವ್ ಒಬ್ರಕ್ ಅನ್ಯಾಯ ಮಾಡ್ದವ್ರಲ್ಲ, ಒಬ್ರು ಅನ್ನ ಕಿತ್ಕೊಂಡವ್ರಲ್ಲ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸ್ದೆ. ಈರುಳ್ಳಿ, ಟೊಮೆಟೊ ಹಣ್ಣು, ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಉಪ್ಪು ಹಾಕಿ ನಾದಿ ಸ್ವಲ್ಪ ಉದ್ದಿ ತುಪ್ಪರ ಎಣ್ಣಿನಾರ ಹಾಕಿ ಬೇಯಿಸಿ 2 ಮಗ್ಳು ಬೇಯಿಸಿ ಆಗುತ್ತೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಏ ಹುಚ್ಚ, ಏ ಲೂಜು, ನಿಂಗ್ ಬ್ರೈನ್ ಇದೆಯಾ ಇಲ್ವಾ? ಫಸ್ಟ್ ಆಫ್ ಆಲ್ ಅಥವಾ ಏನಾದ್ರು ಮನಗಿನ ಜಗಳಾಗಿದ್ಯಾ ನೋಡು ನಿನಗೆ. ಅಲ್ಲ, ಏನ್ ಸಂಬಂಧ ಏನು ನಂಗೆ ಅರ್ಥ ಆಗ್ಲಿಲ್ಲ. ಇಷ್ಟ ಹಾಕಿದ್ರಾ? ನನ್ನ ಪರಿಸ್ಥಿತಿ ಯಾವ ತರ ಇದೀನಿ ಅಂದ್ರೆ, ಯಾರ ಕೈಗೂ ಸಿಗದೆ ಯಾವ್ದಾದ್ರು ಒಂದು ಅರಣ್ಯದಲ್ಲಿ ಹೋಗ್ಬಿಟ್ಟು ಗುಪ್ತವಾಗಿರ್ಬೇಕು ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದೀನಿ ಈಗ. ಮತ್ತೆ ಅದು ತೆಗಿಯೋ ಬಟ್ಟೆ ನೋಡಿ. ಇವಳು ನಾನು ಜೋರಾಗಿ ಮಾತಾಡ್ಬೇಕು, ಮೈಕಿಲ್ಲ. ಬಂದ ಲೆಜೆಂಡ್. ನಾನು ವ್ಲಾಗ್ ಮಾಡ್ತಿದ್ದೆ, ಯಾವುದೋ ಅಂಕಲ್ ಸಡನ್ ಆಗಿ ಬಂದ್ಬಿಟ್ಟು ನನ್ನ ಫೋಟೋಗ್ರಾಫರ್ ಅನ್ಕೊಂಡು ಫೋಟೋ ತೆಗಿ ಅಂತ ಅಂದ್ಬಿಟ್ಟು ಐಸ್ ಕ್ರೀಮ್ ತಿನ್ನಿಸ್ತವ್ರೆ. ತಿನ್ನಿಸ್ತೀನಿ. ಆಮೇಲೆ ನನ್ನ ಅನ್ನಪೂರ್ಣೇಶ್ವರ ಅಂತಾರೆ, ಅಂದ್ರೆ ಅನ್ನದಾತ ಅಂತ. ಬಂದವ್ರಿಗೆ ಹೊಟ್ಟೆ ತುಂಬಾ ಎಣ್ಣೆ ಜೊತೆ ಊಟನೂ ತಿನ್ಸ್ ಕಳಿಸ್ತೀನಿ. ಆ ತರ ಅಂದ್ರೆ ಬೇರೆಯವ್ರು ಬಂದು ಕಂಜೂಸ್ತನ ಮಾಡೋದು ಆ ತರ ಎಲ್ಲ ಮಾಡ್ತಾರೆ, ಅವೆಲ್ಲ ಏನಿಲ್ಲ. ಬೋಲಿಸ್ಕೊಳ್ರಿ. ವಿತರಣೆ, ಐಸ್ ಕ್ರೀಮ್ ವಿತರಣೆ. ನಡಿ ವೈಶು, ನಂಬಿಕೆ ದ್ರೋಹ ಮಾಡ್ತೀರಾ ಅಂತ ಐಸ್ ಕ್ರೀಮ್ ತಿನ್ನೋದ್ರಲ್ಲಿ. ನಂಬಿಕೆ ನನ್ಗೂ ಇಲ್ಲ ಈಗ. ಇದೇ ಟೆಂಪಲ್ ಅಲ್ಲ, ಇದು ಸಮುದಾಯ ಭವನ. ಇದೆ ಸಮುದಾಯ ಭವನದಲ್ಲಿ ಇವತ್ತು ಮದುವೆ ಇದ್ದಿದ್ದು. ಇವಳು ನೋಡೋಕ್ಕೆ ಬಂದೆ, ಬಟ್ ಮದುವೆ ಹೆಣ್ಣು ಮದುವೆ ಗಂಡು ನನಗಷ್ಟಾಗಿ ಗೊತ್ತಿಲ್ಲ. ಇಂಟ್ರೊಡ್ಯೂಸ್ ಮಾಡ್ತಿದ್ದೆ. ಏನಂತ ಆಂಟಿ? ನನ್ನ ಮಗ ಸೊಸೆ ಅಂತೇಳಿ. ಹೆಂಗೆ ತಿರುಗ್ಬಿಟ್ಟು ಹೇಳಿ, ಹಂಗೆ ಒಂದು ಫ್ಲೋ ಅಲ್ಲಿ ತಿರ್ಗಿ. ನಿನ್ಗೆ ಯಾರು ಇಷ್ಟ ಹೀರೋದಲ್ಲಿ? ಸ್ಕೂಲ್ ಹೋಯ್ತಿಯಾ? ಸಣ್ಣದಾಯ್ತಲ್ವಾ? ಸ್ವಲ್ಪ ಸಣ್ಣದಾಯ್ತಾ? ಅದು ಗೈಸ್, ಆಕ್ಚುಲಿ ಇವರೇ ನನ್ನ ಫ್ರೆಂಡ್ ವೈಶಾಲಿ. ಇವಳು ಇದಾರಲ್ಲ, ಇವ್ರ ಅಮ್ಮ ಇವರೇ. ಹಾಯ್ ಮಾಡಿ ಆಂಟಿ ನನ್ನ ಬ್ಲಾಗ್ಗೆ. ಇವ್ರು ಹೆಂಗೆ ಅಂದರೆ, ಆಂಟಿ ಟೆರರು ಅಲ್ಲ, ಕಡೆ ಕಾಮಿಡಿನೂ ಅಲ್ಲ. ಒಂದ್ಸತಿ ಟೆರರ್ ಆಗಿರ್ತಾರೆ, ಒಂದ್ಸತಿ ಕಾಮಿಡಿ ಆಗಿರ್ತಾರೆ ಆಂಟಿ. ಟ್ರೈ ಮಾಡಿ. ಕವಿತಾ ಆಂಟಿ ಡ್ರೆಸ್ ಚೇಂಜ್ ಮಾಡ್ಬಿಟ್ಟವ್ರೆ ನೋಡಿ ವ್ಲಾಗ್ಗೆ. ಆಂಟಿ ಹಾಯ್ ಮಾಡಿ ಮತ್ತೆ.
ಆಮೇಲೆ ಬಂದು ಇವರೆಲ್ಲ ಬೆಂಗಳೂರಲ್ಲಿಲ್ಲ, ಸೊ ಅದಕ್ಕೆ ಅಪ್ಪು ಸಮಾಧಿ ನೋಡಬೇಕು ಅಂತ ಹೇಳಿದ್ರು. ಅಲ್ಲಿಗೆ ಹೋಗಿ ನನಗೆ ಅಂಬರೀಷ್ ಸಮಾಧಿಗೆಲ್ಲ ಹೋಗ್ಬಿಟ್ಟು ನಾನು ಸೀದಾ ಮನೆಗೆ ಹೊರಟೆ. ಏನಾಯಿತು ಅಂತ ಆಮೇಲೆ ಹೇಳ್ತೀನಿ. ಗುಡ್ ಮಾರ್ನಿಂಗ್ ಎವ್ರಿವನ್. ಆಮೇಲೆ ಬಂದು ಅಲ್ಲಿಂದ ನನಗೆ ಹುಷಾರಿರಲಿಲ್ಲ. ಆಮೇಲೆ ವಾಪಸ್ ನಾನು ಅಲ್ಲಿಂದ ಬಂದಮೇಲೆ ನಾನು ವ್ಲಾಗ್ ಕೂಡ ಮಾಡೋಕ್ಕಾಗಲಿಲ್ಲ. 3 ಡೇಸಿಂದ ನನಗೆ ಕಂಟಿನ್ಯೂಸ್ ಆಗಿ ಹುಷಾರೇ ಇರಲಿಲ್ಲ. 3 ಡೇಸ್ ಆದಮೇಲೆ ಇದು ಯುಗಾದಿ ಹಬ್ಬದ್ದು. ಆ್ಯಕ್ಚುಲಿ ಯುಗಾದಿ ಹಬ್ಬ ಏನು ಶಾಪಿಂಗ್ ಮಾಡಿದ್ವಿ. ಯುಗಾದಿ ಹಬ್ಬ ಮಾಡೋದಕ್ಕೆ ನಮ್ಮ ಮನೇಲಿ ಇಷ್ಟನೇ ಇಲ್ಲ ಯಾರಿಗೂ. ನನಗೆ ಹುಷಾರಿಲ್ಲದೆ ಇರೋದ್ರಿಂದ, ತುಂಬ ಹುಷಾರಿಲ್ಲದೆ ಇರೋದ್ರಿಂದ. ಆದರೂ ವ್ಲಾಗ್ ಮಾಡೋಣ. ಅವತ್ತು ಏನೋ ಒಂದು ಪ್ಲ್ಯಾನ್ ಮಾಡಿದ್ದೆ, ಇವತ್ತೆಲ್ಲೋ ಹೋಗೋಣ, ಏನೋ ಒಂದು ಮಾಡೋಣ. ನನ್ನ ಒಬ್ಬಳು ಫ್ರೆಂಡ್ ಇದ್ದಾಳೆ, ಅವಳನ್ನ ಹೋಗ್ಬಿಟ್ಟು ಮೀಟ್ ಮಾಡಿ ಮಾತಾಡಿಸ್ಕೊಂಡು ಬರೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಬಟ್ ಅದು ಫ್ಲಾಪ್ ಆಯಿತು. ಆದಷ್ಟು ಬೇಗ ಅವ್ರಿಗೂ ಸಿಗ್ತೀನಿ. ಈ ಗಿಡ ನಾನು ನಮ್ಮ ಮನೇಲಿ ಮನಿ ಪ್ಲ್ಯಾಂಟ್ ಜಾಸ್ತಿ ಹಾಕಿದ್ದಾರೆ. ಅಂದರೆ ಅಲ್ಲೊಂದು ತೋರಿಸ್ತೀನಿ, ನಾನು ಮನಿ ಪ್ಲ್ಯಾಂಟ್ ಹಾಕಿರೋದು. ನಾನೇನು ಮಾಡಿದೆ, ನಾನು ಕುಕ್ಕಿಂಗ್ ಚಾನಲ್ ಮಾಡ್ತೀನಲ್ಲ, ಅದಕ್ಕೆ ಬೇಕು ಅಂತ ಹೇಳಿಬಿಟ್ಟು ಅಲ್ಲಿರೋ ಅಂಥ ಮನಿ ಪ್ಲ್ಯಾಂಟ್ನ ಕಿತ್ಕೊಂಡು ಅಡುಗೆ ಮನೆಗೆ ಹಾಕಿ ಒಣಗೋಗಿಸ್ಬಿಟ್ಟಿದ್ದೆ. ಆ ಕಡ್ಡಿನ ತಗೊಬಂದು ಅಲ್ಲಿ ಬೆಳಿಲಿಲ್ಲ ಅಂತ ಇಲ್ಲಿ ಸುಮ್ಮನೆ ಜಸ್ಟ್ ಒಂದಿಷ್ಟು ದಪ್ಪ ಇತ್ತಷ್ಟೇ ಕಡ್ಡಿ. ಇಲ್ಲಿ ಕರೆಕ್ಟಾಗಿ ನೆಟ್ಟಿದ್ದು ನಾನು, ಇಲ್ಲಿ ಕಾಣಿಸ್ತಿರ್ಬೋದು. ಅದು ಬೆಳ್ಕೊಂಡು ಇಷ್ಟುದ್ದ ಬೆಳೆದೈತಿ ಇವಾಗ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬೆಳೀತಾ ಐತೆ. ನನಗೆ ಶಾಕ್ ಆಗೋಯ್ತು, ಪರವಾಗಿಲ್ಲ ಅಂತ. ಇದು ಯಾವುದು, ಇದು ನೋಡ್ಬೋದು. ಇದು ಯಾವ ಗಿಡ ಅಂತ ಹೇಳಿ ನೀವು. ಇದು ಬೇರೆಲ್ಲ ಇರೋದು ಏಂದ್ರ ಗಿಡ ಅಂತ. ಬಟ್ ಹೂವು ಬೆಳೆದಿತ್ತು. ನಾನು ಇದಕ್ಕೆ ಇಲ್ಲಿ ನಿಮಗೆ ಕಾಣಿಸ್ತಿದೆಯಾ, ಒಂದು ನಿಮಿಷ ನಾನು ಕ್ಲಾರಿಟಿಯಾಗಿ ತೋರಿಸ್ತೀನಿ. ಇದು ವೈಟಾಗಿ ಕಾಣಿಸ್ತಿದೆಯಲ್ಲ, ಇದೆಲ್ಲ ಬಂದು ಈ ಗಿಡದಲ್ಲಿ ಬಂದು ಹುಳ ಸೇರಿರೋದು. ಇದನ್ನೆಲ್ಲ ನಾನು ಕ್ಲೀನ್ ಮಾಡಿದ್ದೆ. ಮತ್ತೆ ಬಂದು ಇಲ್ಲಿ ನೋಡಿ, ಈ ಥರ ಬಂದು ಹಿಂಗೆ ಸೇರಿಕೊಂಡಾಗ ಗಿಡ ಜಾಸ್ತಿ ಬೆಳೆಯೋದಕ್ಕಾಗಲ್ಲ. ಈ ಥರ ಎಲ್ಲ ಬಂದು. ಸೊ ಇದು ಯಾವ ಗಿಡ ಅಂತ ಹೇಳಿ. ಮತ್ತು ಇದು ನಾನೇ, ನಮ್ಮಮ್ಮ ಒಣಗಿಸಿದ್ದಾರೆ ಅದನ್ನು ನೀಟಾಗಿ. ನೀರು ನಾನು ಹಾಕ್ತೀನಿ, ನಮ್ಮಮ್ಮ ಹಾಕ್ತಾರೆ, ಬಟ್ ಏನೋ ಒಣಗೋಗ್ಬಿಟ್ಟಿದೆ. ಮತ್ತು ಇದು ತುಳಸಿ ಗಿಡ. ಹಾಗೆ ಬಂದು ನೋಡಿ, ನನ್ನ ವಾಯ್ಸ್ ಜಾಸ್ತಿ ಕೇಳಿಸ್ತಿಲ್ಲ ಅನ್ಕೋತೀನಿ, ಯಾಕಂದರೆ ನನಗೆ ಹುಷಾರಿಲ್ಲ. ಇಲ್ಲ ಅಂದಿದ್ರೆ ಹಬ್ಬ ರವ ಅಂತ ಮಿಂಚಿಸ್ಬಿಡ್ತಿದ್ದೆ. ಇದು ರಂಗೋಲಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು, ಹುಷಾರಿಲ್ಲ ಅಂದರೂ ಬಿಟ್ಟಿದ್ದೀನಿ. ಮತ್ತು ಬಂದು ನಮ್ಮ ಮನೇಲಿ ಮಾವಿನ ತೋರಣ ಹಾಕೋಕೆ ಈ ಸತಿ ಮಾವಿನ ಎಲೆ ಜಾಸ್ತಿ ಸಿಕ್ಕಿಲ್ಲ, ಹಾಗೆ ಸಿಂಪಲಾಗಿ ರೆಡಿ ಮಾಡಿದ್ದೀವಿ. ಆಮೇಲೆ ಮನಿ ಪ್ಲ್ಯಾಂಟೇ ತೋರಿಸಿಲ್ಲ ಅಂತ, ಇದೆ ಮನಿ ಪ್ಲ್ಯಾಂಟ್. ಇದು ಎಷ್ಟು ಥರದೈತೆ ಅಂದರೆ, ಇಲ್ಲೊಂದು ಮತ್ತು ಇಲ್ಲೊಂದು. ಅದ್ರ ಜೊತೆಗೆ ಈ ಹೂವು ನೆನಪಿದ್ಯಾ ಇಲ್ಲ ಗೊತ್ತಿರುತ್ತೆ ನಿಮಗೆ, ದಾಸವಾಳದ ಹೂವು. ಅದು ಹೆಂಗೆ ಬಂದೈತೆ ಅಂತ ನಮಗೆ ಗೊತ್ತಿಲ್ಲ. ಇದ್ರ ಜೊತೆನೇ ಬಂದಿರೋದು. ಈ ಕಡ್ಡಿ ಅದಲ್ಲ, ಇದು ಯಾವುದೋ ಬೇರೆ ಕಡ್ಡಿ ಹಾಕಿದ್ದಾರೆ ನಮ್ಮಮ್ಮ. ಇಲ್ಲ, ಕರೆಕ್ಟ್ ನಮ್ಮಮ್ಮ ಹಾಕಿರೋದಿಲ್ಲ. ನಮ್ಮಮ್ಮ ಕಡ್ಡಿ ಹಾಕಿದ್ದಾರೆ ಇದ್ರಿಗೆ, ಅದೇ ಬೆಳೆದಿರೋದು. ಬಿಟ್ಟೆ ನಮ್ಮಮ್ಮ ನೋಡಿದ್ರೆ ಏನ್ರಲ್ಲಿ ಹೊಡಿತಾರೋ ಗೊತ್ತಿಲ್ಲ. ಇದೊಳಗೆ ಹಾಕ್ಬಿಟ್ರೆ ಬೆಳ್ಕೊಳುತ್ತಲ್ವಾ. ಇದು ಹಿಂಗಿಂದ ಬೆಳ್ಕೊಂಡು ನೋಡ್ರಿ, ಇಲ್ಲೊಂದು ಕಡೆ ಅದು ನಮ್ಮಮ್ಮ ಇಲ್ಲಿ ಎಳೆದು ಇದನ್ನು ಕಟ್ಟೋರೆ. ಫುಲ್ ಮೇಲೆ ಕಟ್ಟೋಕ್ಕಾಗಲ್ಲ ಅಂತ ಇಷ್ಟುದ್ದ ಬೆಳೆದೈತಿ ಈ ಗಿಡ, ಇಷ್ಟುದ್ದ ಬೆಳೆದಿರೋದು. ಇದು ಆಲೋವೆರಾ ಗಿಡ, ಅದು ಇದೆಲ್ಲ ಮಿಕ್ಸ್ ಮಾಡ್ಬಿಟ್ಟು ಹಾಕೋರಿ. ಎಲ್ಲರಿಗೂ ಹ್ಯಾಪಿ ಯುಗಾದಿ. ನೋಡಿ, ಇದು ನಾನು ಇವತ್ತು ಬಿಟ್ಟಿರೋ ಪುಟ್ಟು ರಂಗೋಲಿ. ಮತ್ತು ಬನ್ನಿ, ಬಿಸಿಲು ಚೆನ್ನಾಗಿ ಬರ್ತಿದೆ ನೋಡಿ. ಆಕಾಶದಲ್ಲಿ ಬಿಸಿಲು ಸಖತ್ತಾಗಿ ಬರ್ತಾಯಿದೆ ಇವತ್ತು. ಝೂಮ್ ಮಾಡಿದ್ರೆ ಕಾಣಿಸ್ತೈತೆ ಅಲ್ವಾ, ಮೋಡಗಳೆಲ್ಲ ಒಂಥರ ತುಂಬ ಚೆನ್ನಾಗಿ ನೋಡಿ. ಒಳ್ಳೆ ತುಂಬ ಸಖತ್ತಾಗಿ ಮೋಡಗಳೆಲ್ಲ ಕಾಣಿಸ್ತಾ ಇದೆ. ನಮ್ಮ ಮಮ್ಮಿ ಪೂಜೆ ಎಲ್ಲ ಮಾಡ್ಕೋತಾವ್ರಿ. ಅವ್ರು ಹಂಗೆ ಯಾವತ್ತು ತಪ್ಪಿದ್ರೂ ಈ ಥರ ಹಾಡುಗಳು ಹಾಕೋದು ನಮ್ಮಮ್ಮ ತಪ್ಪಲ್ಲ. ಎಲ್ಲ ಹಬ್ಬಕ್ಕೂ ಹಾಡಾಕ್ತಾರೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ಒಂದಲ್ಲ, ಆ ರೆಕಾರ್ಡಿಂಗ್ ಎಲ್ಲಿ ಸಿಗ್ತದೋ ಗೊತ್ತು. ಬಿಸಿಲು ಮನೆ ಬಾಗ್ಲ ಹತ್ರ ಬರ್ತಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ, ಫಳ ಅಂತೈತೆ.
ಈ ಥರ ಡೋರ್ ಮೇಲೆ ಯಾಕೆ ಓಂ ಮತ್ತು ಸ್ವಸ್ತಿಕ್ನ ಬರೀತಾರೆ ಅಂತ ಯಾರಿಗಾದ್ರೂ ಗೊತ್ತಿದೆಯಾ? ಈ ಥರ ಯಾಕೆ ಮನೇಲಿ ಬರೀಬೇಕು ಅಂದರೆ ಮನೆಯಲ್ಲಿ ಯಾವುದೇ ರೀತಿಯ ದೃಷ್ಟಿಗಳಾಗಬಾರ್ದು ಅಂತ ಬರೀತಾರೆ. ಮತ್ತು ಅಷ್ಟೇ ನಮ್ಮಮ್ಮ ನಂಗೆ ಹೇಳ್ಕೊಟ್ಟಿರೋದಪ್ಪ. ನಿಮಗೆ ಯಾಕೆ ಬರೀತಾರೆ ಅಂತ ಡೀಟೇಲಾಗಿ ಗೊತ್ತಿದ್ದರೆ ಹೇಳಿ, ಚೆನ್ನಾಗಿ ಬರೆದಿದ್ದೀರ ಅದನ್ನು ಹೇಳಿ. ಬಿಸಿಲಿಗೆ ತುಂಬ ಚೆನ್ನಾಗಿ ಕಾಣಿಸ್ತೈತಿ ಇವತ್ತು ಮನೆ. ನಾನು ಎಷ್ಟೇ ಏನೇ ಹೇಳಿದ್ರೆ ಎಲ್ಲದಕ್ಕೂ ಹ್ಞೂ ಅನ್ನೋ ಏಕೈಕ ವ್ಯಕ್ತಿ ಇವರೇ. ನಮಸ್ಕಾರ. ಏನು ಮಾಡ್ತಿದ್ದೀರಾ? ಚೆನ್ನಾಗಿದ್ದೀರಾ? ನಮ್ಮಮ್ಮ ನನಗೆ ಅಂದರೆ ಇಷ್ಟಪಡಲ್ಲ ಜಾಸ್ತಿ, ಹೌದಾ? ನಮ್ಮಮ್ಮಂಗೆ ನಾನು ಅಂದ್ರೇ ಆಗಲ್ಲ, ಹೌದಾ? ನೋಡಿ ಗೈಸ್, ಹೌದಾ? ಮತ್ತು ನಿನ್ನ ಹತ್ರ ಇರೋ ದುಡ್ಡೇನಾದರೂ ನನ್ನ ಹತ್ರ ಇದ್ಬಿಟ್ಟಿದ್ರೆ ನಾನು ಚಂದ್ರಯಾನಕ್ಕೆ ಹೋಗ್ಬಿಟ್ಟು ಮನೆ ಮಾಡ್ಕೊಂಡಿರ್ತಿದ್ದೆ. ನಿಜಾನಾ? ಇದು ಹಿಂಗೆ ಹಿಡ್ಕೊಂಡ್ರೆ ಹ್ಞೂ ಅಂತಲೇ ಇರುತ್ತೆ, ಹಿಂಗಂದ್ರೆ ಮಾತ್ರ ಹ್ಞೂ ಅನ್ನಲ್ಲ. ಅಂದರೆ ಇಲ್ಲಿ ನೋಡ್ತಿದ್ದೀರಲ್ಲ, ಇಲ್ಲಿ ಸೂರ್ಯನ ಬಿಸಿಲು ಜಾಸ್ತಿ ಬಿದ್ದರೆ ನೀವು ಎಷ್ಟೇ ಸತಿ ಏನೇ ಬೈಕೊಂಡ್ರು ಏನೇ ಅಂದರೂ ಹ್ಞೂ 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 ಅಂತಿರುತ್ತೆ. ಬಿಸಿಲು ಇರಲ್ಲ ಅಂದರೆ ಇವಾಗ ನಾನು ತೋರಿಸ್ತೀನಿ ನೋಡಿ. ಇವಾಗ ನಾನು ಮುಚ್ಚುತ್ತೆ ಲೈಟಾಗಿ ಸ್ಲೋ ಆಗ್ಬಿಟ್ಟು ನಿಂತೋಗ್ಬಿಡುತ್ತೆ. ತೆಗೆದ್ರೆ ನೋಡಿ, ಬಿಸಿಲು ತೆಗೆದ್ರೆ ಸಾಕು ಕುಣಿತಾನೆ, ತಕತೈ ಅಂತ ಸೇರ್ಕೊಂಡು ಈ ನನ್ನ ಮಕ್ಕಳು ಒಂದೊಂದಲ್ಲ ಆ ರೆಕಾರ್ಡ್. ಈ ಅಮ್ಮಂದಿರಿಗೆ ಮಕ್ಕಳು ಎಷ್ಟು ಹುಷಾರಿಲ್ಲ ಅಂದ್ರೂ ಪರವಾಗಿಲ್ಲ, ಹಬ್ಬ ಮಾಡಬೇಕು, ಒಬ್ಬಟ್ಟು ತಿನ್ನಬೇಕು, ಎಲ್ಲ ಮಾಡಬೇಕು. ನನ್ನ ಕೈಯೆಲ್ಲ ಮಾಡಿಸಿದ್ರು. ಅದರಲ್ಲಿ ಬ್ಯಾಕ್ಗ್ರೌಂಡ್ ಹಾಡು ಬೇರೆ ಆಡ್ತವ್ರೆ ಅಡುಗೆ ಮನೇಲಿ ಕುತ್ಕೊಂಡು. ಅಯ್ಯೋ, ದೊಡ್ಡ ಸಿಂಗರ್ ಆಗ್ಬಿಟ್ಟಿದ್ರೆ ನಮ್ಮಮ್ಮ. ಇನ್ನು ಹೆಂಗೆ ಆಡೋರು ಏನೋ ನನಗಂತೂ ಗೊತ್ತಿಲ್ಲ. ಕೊನೆಗೂ ಒಬ್ಬಟ್ಟು ಬಾಳೆ ಎಲೆ ಹೋಗಿ ಥರ ಅಷ್ಟು ಪೇಷನ್ಸ್ ಯಾರಿಗೂ ಇರಲಿಲ್ಲ. ಅದಕ್ಕೆ ನಾವು ನಮ್ಮದು ಗೊತ್ತಿರುತ್ತಲ್ಲ, ಎಲ್ಲರೂ ಮಾಡೋ ಥರನೇ ನಾವು ಸನ್ಫ್ಲವರ್ ಆಯಿಲ್ದು ಪೇಪರ್ ಕಟ್ ಮಾಡಿಬಿಟ್ಟು, ಅದು ತೆಳ್ಳಗಿರುತ್ತೆ, ಪೇಪರ್ ಆಯಿಲ್ ಎಲ್ಲ ಜಾಸ್ತಿ ಆಗಿರುತ್ತೆ, ಅದ್ರ ಮೇಲೇ ಒಬ್ಬಟ್ಟೆಲ್ಲ ತಟ್ಟಿ ಒಬ್ಬಟ್ಟಿಗೆಲ್ಲ ರೆಡಿ ಮಾಡ್ತಾ ಇದ್ದೀವಿ. ನಾನು ಒಬ್ಬಟ್ಟು ಚೆನ್ನಾಗಿ ತಟ್ತೀನಿ ಅಂತ ಹೇಳಿ ನಮ್ಮಮ್ಮ ನನಗೆ ಕೊಡ್ತಾರೆ. ಇನ್ನೂ ತೆಳ್ಳಗೆ ತಟ್ತೀನಿ. ಬಟ್ ಅವತ್ತು ನನಗೆ ಹುಷಾರಿಲ್ಲ, ಅದಕ್ಕೆ ನಾವು ಮಾಡಿರೋ ಒಬ್ಬಟ್ಟನ್ನ ನಮಗೆ ಹಾಕೋಕ್ಕೆ ನಮ್ಮಮ್ಮ ಎದ್ದೋಗಿ ನೀನೇ ಹಾಕೊಂಡು ತಿನ್ನು ಅಂತಾರೆ. ಅಯ್ಯೋ, ಆಮೇಲೆ ಕೊನೆಗೆ ಅವ್ರ ಹತ್ರನೇ ಹಾಕ್ಸ್ಕೊಂಡು ಈ ವಿಡಿಯೋ ಎಂಡ್ ಮಾಡೋ ಸಮಯ ಬಂತು. ನನಗೆ ಇನ್ನೂ ಇದ್ರ ಮೇಲೆ ಪೇಷನ್ಸ್ ಇಲ್ಲ ಮಾಡೋದಕ್ಕೆ ವಿಡಿಯೋ.